ಇಲ್ಲಿ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್ ಮಾರೋ ಶ್ರೀರಾಮಚಂದ್ರ ಗೌಡ್ರು ನೀವೇನಾ? ನೀವ್ಯಾರು? ಗಣಿ. ದಣಿ. ಗಣಿ ದಣಿ ಅಂದ್ರೆ ನೀವು ಬಳ್ಳಾರಿ ಕಡೆಯವರಾ? ಹೌದು, ಬಳ್ಳಾರಿಯವ್ರೆ ಅಂತ ನಿಮ್ಗೆ ಗೊತ್ತಾಯ್ತು? ನಿಮ್ ಗೆಟಪ್ಪು, ನಿಮ್ ಮೈ ಮೇಲೆ ಕೆಜಿ ಗಟ್ಲೆ ಚಿನ್ನ ನೋಡಿದ್ರೆ ಗೊತ್ತಾಗಲ್ವಾ ನೀವೆಂತ ದೊಡ್ಡ ಮನುಷ್ಯರು ಅಂತ? ಬಹಳ ಶಾರ್ಪ್ ಆಗಿದ್ದೀರ. ಥ್ಯಾಂಕ್ಸ್. ನೀವು ಕೇಳಿದ ಶ್ರೀರಾಮಚಂದ್ರ ಗೌಡ ನಾನೇ. ನನ್ನಿಂದ ಏನಾಗಬೇಕಾಗಿತ್ತು? ಮತ್ತೆ ಚಡ್ಡಿ ಬನಿನೇ ಹಾಕಿಲ್ಲ? ಹಾಕೊಂಡಿದ್ದೀನಿ, ಒಳಗಡೆ ಇದೆ. ನೋಡಿ, ನಾವು ಬಂದ ವಿಷಯ ಅಂದ್ರೆ ನಮ್ಮನೆ ರೇಡ್ ಆಗೋ ಚಾನ್ಸಸ್ ಇದೆ. ಅದಕ್ಕೆ ಸೂಟ್ ಕೇಸ್ ಕೊಟ್ಟು ಇದ್ರೊಳಗಿರೋ ಸೀಕ್ರೆಟ್ ಎಲ್ಲ ನಿಮ್ಗೆ ಹೇಳ ಅಂತ ಬಂದಿದ್ದೀನಿ. ನಿಮ್ಮನ್ನ ಹಾಗೆ ನಿನ್ಸ್ ಮಾತಾಡ್ಸಿದ್ರೆ ಚೆನ್ನಾಗಿರಲ್ಲ. ಒಂದ್ ನಿಮಿಷ ಬರ್ತೀನಿ. ಮಧು ಮಧು ಮಧು, ಬೇಗ ಆರ್ತಿ ರೆಡಿ ಮಾಡು, ನಮ್ಮ ಮನೆಗೆ ಗಣಿದಣಿಗಳು ಬಂದಿದ್ದಾರೆ. ಜಾನಿ, ಯಾಕೆ ಇಷ್ಟೊಂದು ಎಕ್ಸೈಟ್ ಆಗಿದ್ದೀರಾ? ಗಣಿದಣಿ ಅಂದ್ರೆ ಯಾರು? ಅದನ್ನೆಲ್ಲ ಆಮೇಲೆ ಹೇಳ್ತೀನಿ, ಮೊದಲು ಆರ್ತಿ ರೆಡಿ ಮಾಡು. ಅವ್ರು ಹೊರಗಡೆ ಇದ್ದಾರೆ. ಆಯ್ತು, ತರ್ತೀನಿ. ಬೇಗ ಹೋಗು. ಒಂದು ನಿಮಿಷ, ರೆಡಿ ಆಗೋಯ್ತು. ಮಧು, ಆರ್ತಿ ಮಾಡು. ನಿಮ್ ಹೆಂಡತಿನ ಬ್ಯೂಟಿಫುಲ್ ಆಗಿದ್ದಾರೆ. ಆರತಿ ಎತ್ತಿರೆ ಕಳ್ ಮಂಜಂಗೆ ನಮ್ ಸುಳ್ ಮಂಜಂಗೆ. ಒಂದು ನಿಮಿಷ. ಆರತಿ ಎತ್ತಿರೆ ಕಳ್ ಮಂಜಂಗೆ. ಆರ್ತಿ ಮಾಡಮ್ಮ, ಆರ್ತಿ ಮಾಡ. ನಿಲ್ಸಿ ಮಧುರ ಅವ್ರ ಆರತಿ ಮಾಡದ್ನ. ಯಾಕೌಡ್ರೆ, ಏನಾಯ್ತು? ಅಲ್ಲ ಮಧುರ ಅವ್ರೆ, ನಮ್ಮಟ್ಟಿಗೆ ಬಂದಿರೋ ಪೋಸ್ಟ್ ನ ಅಡ್ರೆಸ್ ಕೇಳಿದ್ರು ಅಂತ ನಿಮ್ಮಟ್ಟಿಗೆ ಹಾಕ್ಸ್ಕೊಳ್ಳೋದು ತಪ್ಪಲ್ವಾ? ಗೌಡ್ರೆ, ಏನ್ ಹೇಳ್ತಿದ್ದೀರಾ? ಅಣ್ಣಪ್ಪನವ್ರೆ, ನೀವು ಹೇಳೋದ್ನೆಲ್ಲ ನಾ ಕೇಳಿಸ್ಕೊಂಡಿ. ಈಗ ಯಾನ ನೀವೇ ಹೇಳಿರೆ ಇಲ್ಲ ನಾ ಹೇಳ್ಲ್ಯಾ? ಗೌಡ್ರೆ ಬನ್ನಿಲೆ, ಬನ್ನಿ ಗೌಡ್ರೆ. ಈ ಗೌಡ್ರೆ ಬನ್ರಿ, ಆಗಲ್ಲ ಆಗಲ್ಲ ಬನ್ರಿ. ಅವ್ರು ಯಾರು ಅಂತ ನಿಮಗೆ ಗೊತ್ತಿಲ್ಲ ಅಂತ ನನಗೂ ಗೊತ್ತು ರೀ. ಬಳ್ಳಾರಿ ಗಣಿದಣಿಗಳು ಪಟ್ಟಾಪಟ್ಟಿ ಚಡ್ಡಿ ಬನಿನ್ ಮಾರೋ ಶ್ರೀರಾಮಚಂದ್ರ ಗೌಡ್ರನ್ನ ಯಾಕೆ ಹುಡ್ಕೊಂಡ್ ಬರ್ತಾರೆ? ಅಡ್ರೆಸ್ ಮಿಸ್ ಆಗಿ ಈ ಕಡೆ ಬಂದ್ಬಿಟ್ಟಿದ್ದಾರೆ. ಅವ್ರು ತಂದಿರೋ ಸೂಟ್ ಕೇಸಲ್ಲಿ ಕೋಟಿ ಕೋಟಿ ಗಟ್ಟಲೆ ಬ್ಲ್ಯಾಕ್ ಮನಿ ಇದೆ ಅನ್ಸುತ್ತೆ. ಸುಮ್ಮನೆ ನಾವು ಇಬ್ರು ಕಿತ್ತಾಡ್ಕೊಳ್ಳೋದು ಬಿಟ್ಟು ಬರೋ ಸೂಟ್ ಕೇಸಲ್ಲಿ ನಿಮ್ಗೊಂದು ಸೂಟ್ ಕೇಸ್, ನನ್ಗೊಂದು ಸೂಟ್ ಕೇಸ್. ಹಂಗಂದರಿಯಾ? ಆಮೇಲೆ ನೀವು ನಿಮ್ಮ ದುಬಾಕ್ ಕುದಿ ತೋರಿಸ್ಬಿಟ್ರೆ ಎಲ್ಲರೂ ಆಗುತ್ತೆ ಗೌಡ್ರೆ. ಆಯ್ತು, 50-50. ಎರಡೂ ಒಂದೇ ಅಲ್ವೇನ್ರಿ? ಕಣೆ ಹೊಳಿ, ಒಂದಲ್ಲಿ 100 ನೋಟು, ಒಂದಲ್ಲಿ 1000 ನೋಟ್ ಇದ್ರೆ ಇವರು ನಮ್ಮ ಎದುರು ಮನೆಯವರು ನಿಮ್ನ ಯಾರು ಅಂತ ಕೇಳ್ತಾ ಇದ್ರು, ಹೇಳ್ತಾ ಇದ್ದೆ. ಮನೆ ಅಲ್ಲದೆ ಮನ್ಸು ಮಾತ್ರ ಇಲ್ಲದೆ. ಗೌಡ್ರೆ, ಅವ್ರು ಅದನ್ನ ಕೇಳಿದ್ರೇನ್ರಿ? ಸುಮ್ಮನೆ ನಿಂತ್ಕೊಳ್ರಿ. ಮಧು, ನೀನ್ ಆರತಿ ಮಾಡು. ಎಷ್ಟೆಲ್ಲ ಮಾಡ್ಲಿ? ಸರ್ ಒಳಗ್ ಬನ್ನಿ ಸರ್. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡು ಹೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ? ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀರಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ,
ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.